ನೀನು ಈ ಕೊಡಮಣ ತಾಯಿ, ಪಂಜುರ್ಲಿ, ಕಲ್ಕುಡ, ಗುಳಿಗ, ಆಮೇಲೆ ಜುಮಾದಿ, ವರ್ತೆ ಈ ಥರದ ಭೂತಗಳ ಹೆಸರೆಲ್ಲ ಕೇಳಿರ್ಬೋದು. ಈ ಭೂತಗಳಿಗೆ ವರ್ಷಕ್ಕೆ 2 ಬಾರಿ ಹಣ್ಣು ಕಾಯಿ, ಪಂಚಕಜ್ಜಾಯ, ಧೂಪ ದೀಪದ ಪನಿವಾರದ ಪೂಜೆ ಖಂಡಿತವಾಗಿಯೂ ಆಗಬೇಕು. ಆಮೇಲೆ ವರ್ಷಕ್ಕೊಂದು ಬಾರಿ ವಿಶೇಷವಾದ ಪೂಜೆ ಅಥವಾ ಮನೇಲಿ ಏನಾದರೂ ವಿಶೇಷವಾದ ಕಾರ್ಯಕ್ರಮ ಇದ್ದರೆ ಆ ಮನೆಯ ಯಜಮಾನನ ಶಕ್ತಿ ಅನುಸಾರ ಏನು ಸೇವೆ ಮಾಡ್ತಾನಲ್ಲ ಅದನ್ನೇ ನಾವು ಕೋಲ ಅಂತ ಕರಿತೀವಿ. ಸಾಮಾನ್ಯವಾಗಿ ಕೋಲ ನಡೆಯೋದು ರಾತ್ರಿ ಹೊತ್ತೆ. ಇವತ್ತು ಸಂಜೆ ಕೋಲ ನಡೆಯುತ್ತೆ ಅನ್ನೋ ದಿನದ ಮಧ್ಯಾಹ್ನನೇ ಕೋಲದ ದೇವರ ಗುಡಿನಲ್ಲಿ ಪೂಜೆ ನಡೆಯುತ್ತೆ. ಕೋಲ ಕಟ್ಸೋರ ಮನೆಯಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಸಂಜೆ ಆಗ್ತಿದ್ದ ಹಾಗೆಯೇ ಊರಿನವರು, ನೆಂಟರು, ಇಷ್ಟರು, ಮೇಳದವರು, ಡೋಲ್ನವರು ಎಲ್ಲರೂ ಜಮಾಯಿಸೋದಕ್ಕೆ ಶುರುವಾಗ್ತಾರೆ. ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಚಪ್ರ ಹಾಕಿಸಿ, ತೋರಣ ಕಟ್ಟಿಸಿ, ಅಲಂಕಾರನೆಲ್ಲ ತುಂಬ ಜೋರಾಗೆ ಮಾಡಿರ್ತಾರೆ. ಎಲ್ಲ ತಯಾರಾದಮೇಲೆ ಮನೆ ಯಜಮಾನ ಆದವನು ತಲೆಗೊಂದು ಮುಂಡಾಸ್ ಕಟ್ಕೊಂಡು ಭೂತದ ಗುಡಿಗೆ ಭಜಾ ಭಜಂತ್ರಿ ಸಮೇತ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾನೆ. ಈ ಆಚರಣೆ ಎಲ್ಲ ಏನೋ ಚೆನ್ನಾಗಿದೆ ಅಪ್ಪಾಜಿ, ಆದರೆ ಈ ದೈವ ಭೂತ ಇದೆಲ್ಲ ನಿಜಾನ? ಭೂತ ಪ್ರತ್ಯಕ್ಷ ನಿಜವಾಗ್ಲೂ ಆಗುತ್ತಾ? ನಂಬಿಕೆನೇ ದೈವ, ದೇವರು, ಭೂತ ಎಲ್ಲ ಕಣಮ್ಮ. ಕೋಲ ಕುಣಿಯೋರು ಅಂತಲೇ ಪ್ರತ್ಯೇಕವಾಗಿರ್ತಾರೆ. ಅವರು ವೇಷ ಹಾಕ್ಕೊಂಡು ಕುಣಿಯೋದಕ್ಕೆ ತಯಾರಾಗ್ತಾರೆ. ಆಮೇಲೆ ಜನರ ಮುಂದೆ ಬಂದು ಗಂಟೆಗಟ್ಟಲೆ ಕೋಲದ ಕುಣಿತ, ಮಾತುಗಾರಿಕೆ ಎಲ್ಲ ಇರುತ್ತೆ. ಹೇಗಿದ್ರು ನೀನೇ ಬರ್ತಾ ಇದೆಯಲ್ಲ, ನೀನೇ ನೋಡು, ನಿನಗೆ ಗೊತ್ತಾಗುತ್ತೆ. ನಾ ಕೇಳೋ ಪ್ರಶ್ನೆಗಳಿಗೆಲ್ಲ ಈ ಕೋಲ ಉತ್ತರ ಕೊಡುತ್ತೆ ಅಂತೇನೋ ಹೇಳ್ತಾರಲ್ಲ, ಅದೇನಪ್ಪಾಜಿ? ಮನೆ ಯಜಮಾನ ಭೂತದ ಮುಂದೆ ಕೆಲವು ಪ್ರಶ್ನೆಗಳನ್ನ ಇಡ್ತಾನೆ. ಅಂದರೆ ತನಗಿರ್ತಕ್ಕಂಥ ತೊಂದರೆಗಳು, ಬಗೆಹರಿದೇ ಇರೋ ಸಮಸ್ಯೆಗಳನ್ನ ಭೂತದ ಮುಂದೆ ನಿವೇದಿಸ್ಕೊಳ್ತಾನೆ. ಅದಕ್ಕೆ ಭೂತ ಸಮಂಜಸವಾದ ಉತ್ತರನ ನೀಡುತ್ತೆ, ಸಮಾಧಾನ ನೀಡುತ್ತೆ. ಇಷ್ಟೇ ಅಲ್ಲದೆ ಅಲ್ಲಿಗೆ ನೆರೆದಿರ್ತಕ್ಕಂಥ ನೆಂಟರು, ಇಷ್ಟರು, ಅವರು ಇವರು ಎಲ್ಲರೂ ಪ್ರಶ್ನೆಗಳನ್ನ ಕೇಳ್ತಾರೆ, ಉತ್ತರ ಪಡಿತಾರೆ. ಇದು ಸುಮಾರು ಬೆಳಗಿನ ಜಾವದ ತನಕ ನಡೆಯುತ್ತೆ. ಪ್ರಶ್ನೆ ಕೇಳಿ ಉತ್ತರ ಪಡೆಯೋದು ಮುಗಿದ ಮೇಲೇ ಕೋಲ ಮುಗಿಯೋದು. ದನಗಳೇ ತಗೊಳ್ಳಿ. ಏನಿದು? ಸುಬ್ರಾಯನ್ ಹೋಟ್ಲ್ ಹತ್ರ ಗೋಪಾಲಜ ಸಿಕ್ಕಿದ್ರು, ನಿಮಗೆ ಕೊಡಿ ಅಂತ ಕೊಟ್ಟರು. 4,000 ಇದೆ. ಒಂದ್ಸರಿ ಕರೆಕ್ಟಾಗಿದೆಯಲ್ವ ಎಣಿಸ್ಕೊಂಬಿಡಿ. ನಿನ್ನ ಮೇಲಿರೋ ನಂಬಿಕೆನ 4,000ದಲ್ಲಿ ಅಳಿಬೇಕು ಭುವನ್ ನಾನು? ಹಾಗಲ್ಲ, ಹಣ ಅಲ್ಲ ಅದಕ್ಕೆ. ಭುವನ್, ಈ ಗೋಪಾಲಜ್ಜ ಅಂತ ಹೇಳಿದೆಯಲ್ಲ, ಅವರು ಅಜ್ಜಾಗೋದಕ್ಕೂ ಮೊದಲು ಅಂದರೆ ಒಂದು 20 ವರ್ಷಗಳ ಕೆಳಗೆ ತಮ್ಮ ಮಗನ ಆರೋಗ್ಯಕ್ಕೆ ಏನೋ ಆಗಿದೆ ಅಂತೇಳಿ ಹಣ ಇಸ್ಕೊಂಡಿದ್ರು. ಯಾರಾದರೂ ಬಂದು ತಮ್ಮ ಮಕ್ಕಳ ಬಗ್ಗೆ ಏನಾದ್ರು ಹೇಳ್ಕೊಂಡಾಗ ನನ್ನ ಮನಸ್ಸು ತಡೆಯೋದಿಲ್ಲ. ಹಿಂದೆ ಮುಂದೆ ಯೋಚನೆ ಮಾಡದೆ ಸಹಾಯಕ್ಕೆ ನಿಂತುಬಿಡುತ್ತೆ. ಹಾಗೆ ನೋಡಿಕೊಂಡ್ರೆ ಅವ್ರು ನಿನ್ನ ಕೈಲೇ ನನಗೆ ಕೊಡಲಿಕ್ಕೆ ಹಣ ಕಳಿಸಿದಾಗಲೇ ನನಗೆ ನೆನಪಾಗಿದ್ದು ಅವ್ರಿಗೆ ಹಣ ಕೊಟ್ಟಿದ್ದು. ಗೋಪಾಲಪ್ಪವರು ಹಣ ಕೊಡದೇ ಇರಬಹುದಾಗಿತ್ತು ಅಲ್ವಾ? ಅದು ಅವ್ರ ದೊಡ್ಡತನ. ಜಗತ್ತಿನಲ್ಲಿನೂ ಒಳ್ಳೆತನ, ನಂಬಿಕೆ, ನಿಯತ್ತು ಎಲ್ಲ ಜೀವಂತವಾಗಿವೆ ಅನ್ನೋದಕ್ಕೆ ಇಂಥವೇ ಸಾಕ್ಷಿ ಆಗ್ತವೆ ಅಲ್ವಾ? ಭುವನ್, ಒಬ್ಬರನ್ನ ನಂಬಿ ಮೋಸ ಹೋಗೋದರಲ್ಲೂ ಒಂಥರ ಸುಖ ಇದೆ. ಅದೇ ಇನ್ನೊಬ್ಬರ ಮೇಲೆ ಅನುಮಾನಿಸಿ ನಮ್ಮ ಅನುಮಾನ ತಪ್ಪು ಅಂತ ಗೊತ್ತಾದಾಗ ಆಗೋ ಹಿಂಸೆ ಅನುಭವಿಸೋ ಪಾಪ ಪ್ರಜ್ಞೆ ಇದೆಯಲ್ಲ, ಅದು ನರಕ.
ನಿಮ್ಮ ನೋಡಿ ಕಲಿಯೋದು ತುಂಬ ಇದೆ ದಿನಗಳೇ. ಪ್ರತಿದಿನ ಒಂದೊಂದು ಚಿಟಿಕೆ ಮನುಷ್ಯತ್ವ ಒಳ್ಳೆತನನ ತುಂಬ್ತಾ ಹೋಗ್ತಾ ಇದ್ರಿ ನೀವು. ಒಬ್ಬರಿಂದ ಒಬ್ಬರು ತಿಳ್ಕೊಳ್ಳೋದು ಕಲಿಯೋದು ಇದೇ ಅಲ್ವೇನೋ ಸಾರ್ಥಕ ಜೀವನ ಅಂತಂದರೆ. ಇರಲಿ ಬಿಡು, ಕೋಲದ ಮನೆ ಕಡೆ ಹೋಗಿದ್ಯಾ? ಅಲ್ಲೇನಾದರೂ ನೆರವು ಬೇಕಾದರೆ ನೀನು ಇರಬೇಕಾಗುತ್ತೆ, ಆಯಿತಾ? ಬರ್ತಾ ನೋಡಿದೆ ಏನೇನೋ ಕೆಲಸ ನಡೀತಿತ್ತು ದಿನಗಳೇ. ನನಗೆ ಈ ದೈವ ದೆವ್ವ ಇದರೆಲ್ಲ ಜಾಸ್ತಿ ನಂಬಿಕೆ ಇಲ್ಲ. ದೇವರು ನಂಬ್ತೀನಿ, ಅದು ಎಷ್ಟು ಬೇಕಷ್ಟೇ. ಅದಕ್ಕೆ ಕೋಲದ ಕಡೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ, ಹಾಗೆ ಬಂದ್ಬಿಟ್ಟೆ. ಏ ಭುವನ್, ಇದೇನೋ ಹೀಗೆ ಹೇಳ್ತಾ ಇದೀಯಾ? ಅಲ್ಲ ಕಣೋ, ಇವೆಲ್ಲ ಊರಿನ ಆರೋಗ್ಯ ಕಾಯೋ ಶಕ್ತಿಗಳು ಕಣೋ. ಅವು ನಮಗೆ ಅರ್ಥ ಆಗೋದಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅನ್ನೋ ಕಾರಣಕ್ಕೆ ಅವು ಇಲ್ಲವೇ ಇಲ್ಲ ಅಂತ ನಿರ್ಧಾರ ಮಾಡಬಾರ್ದು. ನಮ್ಮ ಕಣ್ಣಿಗೆ ಕಾಣಿಸ್ತೇನೆ ಎಷ್ಟೋ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರ್ತವೆ. ದನಿಗಳೇ, ಈ ಥರದ ಆಚರಣೆ ಎಲ್ಲ ನಮ್ಮ ಮೇಲಿರೋ ನಂಬಿಕೆನ ಕಳೆಯುತ್ತೆ. ಅಷ್ಟೇ ಅಲ್ಲದೆ ನಾವು ಮಾಡೋ ಪ್ರತಿ ಕೆಲಸಕ್ಕೂ ದೇವ್ರ ಕಾರಣ, ಭೂತ ಕಾರಣ ಅಂತ ಅವುಗಳ ಮೇಲೆ ನೆಪ ಹಾಕ್ಕೊಂಡು ಬದುಕೋದು ತಪ್ಪಲ್ವಾ? ನೋಡಪ್ಪ, ಕೆಲವು ವಿಷಯಗಳು ಯಾರು ಎಷ್ಟೇ ವಿವರಿಸಿ ಹೇಳಿದರೂ ನಮ್ಮಲ್ಲಿ ನಂಬಿಕೆ ಬರೋದಿಲ್ಲ. ಆದರೆ ಕೆಲವು ಸಂದರ್ಭಗಳು ಅನಿವಾರ್ಯವಾಗಿ ನಮ್ಮಲ್ಲಿ ನಂಬಿಕೆ ಹುಟ್ಟೋ ಹಾಗೆ ಮಾಡುತ್ತವೆ. ಅಂಥ ಒಂದು ಸಂದರ್ಭ ನಿನ್ನ ಜೀವನದಲ್ಲೂ ಬರುತ್ತೆ. ನಿನ್ನ ವಯಸ್ಸಿನಲ್ಲಿದ್ದಾಗ ನಾನು ನಿನ್ನ ಹಾಗೆ ಆಡ್ಕೊಳ್ತಾ ಇದ್ದೆ, ಇವನ್ನೆಲ್ಲ ನಂಬ್ತಾ ಇರಲಿಲ್ಲ. ಅವ್ರ ಮಾತುಕತೆ ವೇಷನೆಲ್ಲ ತಮಾಷೆ ಮಾಡ್ತಾ ಇದ್ದೆ. ಆದರೆ ಕೋಲ ಪ್ರಶ್ನೆಗೆ ಉತ್ತರ ಕೊಡೋದು, ಆ ಉತ್ತರ ಎಲ್ಲ ನಿಜ ಆಗೋದು ನೋಡಿ ನಾನು ತಂಗಾದೆ. ಅಂದರೆ ನೀವು ಹೇಳ್ತಿರೋದು ನಾನು ಮುಂದೆ ನಿಮ್ಮ ವಯಸ್ಸಿಗೆ ಬಂದಾಗ ಇದನ್ನೆಲ್ಲ ನಂಬ್ತೀನಿ ಅಂತನಾ? ಇಲ್ಲ ದನಿಗಳೇ, ಸಾಧ್ಯನೇ ಇಲ್ಲ. ದನಿಗಳೇ, ಸುಮಾರು ದಿನದಿಂದ ನಿಮ್ಮ ಮನಸ್ಸಿಗೆ ಅದೇನೋ ಕೊರಿತಾ ಇತ್ತು, ದಿನ ರಾತ್ರಿ ನಿಮ್ಗೆ ಅದೇನೋ ಕನಸುಗಳು ಬೀಳ್ತಿತ್ತು ಅಂತ ಹೇಳ್ತಾ ಇದ್ರಿ. ನೀವು ಯಾಕೆ ಇದುವರೆಗೂ ಕೋಲ ಹತ್ರ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಬಗೆಹರಿಸ್ಕೊಂಡಿಲ್ಲ? ಅದನ್ನು ಕೇಳೋದಕ್ಕೆ ಭಯ ಭುವನ್. ಅದೇನು ಹೇಳುತ್ತೋ, ಯಾವ ಸತ್ಯನ ಹೊರ ಹಾಕುತ್ತೋ, ನಾನು ಅದನ್ನು ಹೇಗೆ ತಗೊಳ್ತೀನೋ, ಹೀಗೆ ಏನೇನೋ ತುಂಬ ಭಯ. ಅದಕ್ಕೆ ಕೆಲವು ದಿನಗಳಿಂದ ಕೋಲಕ್ಕೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ಈ ಸಲ ಕೇಳಿ ಹಾಗಿದ್ರೆ, ಅದೇನು ಹೇಳುತ್ತೆ, ಎಷ್ಟು ನಿಜ ಎಷ್ಟು ಸುಳ್ಳು ನಾನು ನೋಡೇ ಬಿಡ್ತೀನಿ. ಅಂದರೆ ಕೋಲದ ಅಸ್ತಿತ್ವವನ್ನೇ ನೀನು ಅನುಮಾನಿಸ್ತಿದೀಯಾ? ಇರಲಿ, ಆಗಿದ್ದಾಗಲಿ. ಈ ಸಲ ಕೇಳ್ತೀನಿ. ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಬರ್ತೀನಿ ನನಗೆ. ತುಂಬ ವಾದ ಮಾಡಿದೆ ಅನಿಸುತ್ತೆ, ಕ್ಷಮಿಸಿ. ಹಾಗೇನಿಲ್ಲ, ಬರ್ತೀನಿ. ನಾನು ಹೋಗಲ್ಲ ಕೋಲಕ್ಕೆ. ನಾನು ಆ ಪ್ರಶ್ನೆ ಕೇಳಲ್ಲ. ನನಗೆ ಯಾವ ಉತ್ತರವೂ ತಗೊಳ್ಳೋ ಶಕ್ತಿ ಇಲ್ಲ. ನನಗೆ ಆ ಸತ್ಯನ ಎದುರಿಸೋ ಸಾಮರ್ಥ್ಯನೂ ಇಲ್ಲ. ಇಲ್ಲ, ನಾನು ಕೇಳೋಲ್ಲ. ಕರಳ ಬಳ್ಳಿ ನಿನ್ನ ಕಾಲಿಗೆ ಸುತ್ತಕೊಂಡು ನಿನ್ನ ಬಳಿಯೇ ಇದೆ. ವಿಪ್ಲವ ವಿರೋಧಿಗಳಿಂದ ನಿನ್ನನ್ನು ಕಾಪಾಡ್ತಿದೆ. ಅಂತಿಂತ ಬಂದ ಅಲ್ಲ ಇದು, ತಾನಾಗೆ ಬಂದು ಹಬ್ಬಿಕೊಂಡ ಅನುಬಂಧ ಇದು.